ಈಗ ಪಾಸ್ಟ್ ಲೈಫ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಯಾಕೆ ಮಾಡಿಸ್ಬೇಕು ಇದನ್ನ? ಡಾಕ್ಟರ್ ಹತ್ರ ನಾವು ಹೋಗ್ಬಿಟ್ಟು ಸರ್ಜರಿ ಮಾಡು ಅಂತ ನಾವು ಹೇಳೋದಿಲ್ಲ, ಸರ್ಜನ್ ವಿಲ್ ಡಿಸೈಡ್. ಹಾಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಕೂಡ ಈ ನನ್ನಂಥವ್ರು ತೀರ್ಮಾನ ತೊಗೋಬೇಕೇ ಹೊರ್ತು ನಿಂಗೆ ಅವಶ್ಯಕತೆ ಇದೆಯಲ್ಲ ಅಂತ ನೀನು ಕುತೂಹಲಕ್ಕಾಗಿ ನಾನು ಮಾಡಿ ಅಂತ ಬಂದರೆ ನಾ ಮಾಡೋದಿಲ್ಲ. ಅವಶ್ಯಕತೆ ಇಲ್ಲ. ಯಾವ ಸಮಸ್ಯೆ ವೈದ್ಯಕೀಯ ಎಲ್ಲ ತಪಾಸಣೆಗಳಿಗೂ ಜಗ್ತಾ ಇಲ್ಲ ಅನ್ನೋ ಸಮಸ್ಯೆಯಿಂದ ಬರೋರು ಫಸ್ಟ್ ನಾವೇನು ಮಾಡ್ತೀವಿ, ಅದು ಡಯಾಗ್ನೋಸ್ ಮಾಡ್ತೀವಿ. ಆ ಸಮಸ್ಯೆ ಈ ಪುನರ್ಜನ್ಮ ಚಿಕಿತ್ಸೆಯ ಲಿಸ್ಟಲ್ಲಿ ಇದೆಯಾ? ಆ ಲಿಸ್ಟಲ್ಲಿ ಒಂದಷ್ಟಿದೆ, ಒಂದು 40 ವ್ಯಾಧಿಗಳು ಅದಕ್ಕೆ ಬರುತ್ತೆ ಅಂತ ನೋಡ್ತೀವಿ. ಆಮೇಲೆ ಸಜೆಸ್ಟಿಬಿಲಿಟಿ ಟೆಸ್ಟ್ ಅಂತ ಒಂದು ಮಾಡ್ತೇವೆ. ಈ ಯಾರೇ ಬಾಡಿಗೆ ಪೆನ್ಸಿಲಿನ್ ಕೊಡಬೇಕಾದ್ರೆ ಡೈರೆಕ್ಟ್ ಕೊಡೋದಿಲ್ಲ, ಒಂದು ಟೆಸ್ಟ್ ಕೊಟ್ಟು ಆಮೇಲೆ ಪೂರ್ಣ ಪ್ರಮಾಣದ ಪೆನ್ಸಿಲಿನ್ ಕೊಡ್ತಾರೆ. ಯಾಕೆಂದರೆ ಕೆಲವು ಬಾಡಿಗಳನ್ನು ರಿಜೆಕ್ಟ್ ಮಾಡ್ತವೆ. ಹಾಗೆ ಅವನಿಗೆ ಅವಶ್ಯಕತೆ ಇದೆಯಲ್ಲ ಅಂತ ಒಂದು ಟೆಸ್ಟ್ ಮಾಡ್ತೇವೆ, ಅದು ಸಜೆಸ್ಟಿಬಿಲಿಟಿ ಟೆಸ್ಟ್ ಅಂತ. ಅದರಲ್ಲಿ ಒಂದು ಪಾಸ್ ಆಯಿತು ಅಂತಂದರೆ ನಾವು ಓಟಿಗೆ ತೊಗೊಂಡೋಗ್ತೀವಿ, OPDಯಿಂದ ಓಟಿಗೆ ತೊಗೊಂಡೋಗ್ತೀವಿ. ಅದೊಂಥರ ಸರ್ಜರಿ ಇದ್ದ ಹಾಗೇ, ಸದ್ದು ಗದ್ದಲ ಇಲ್ಲದ ಒಂದು ಸ್ವಚ್ಛವಾದ ಏನು OT ಅಂದರೆ ಆಪರೇಷನ್ ಹೆಂಗೆ ಮಾಡ್ತಾರೆ ಹಂಗೆ ಇದು ಮನಸ್ಸಿಗೆ ಮಾಡ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ. ಏನು ಶಸ್ತ್ರಚಿಕಿತ್ಸೆ? ಹಿಂದಿನ ಒಂದಷ್ಟು ಟ್ರೋಮಾಸ್ ಅಂತ ಹೇಳ್ತೀವಿ ನಾವು, ಒಂದಷ್ಟು ಗಂಟುಗಳು, ಒಂದಷ್ಟು ವ್ಯಾಧಿಗಳು, ಒಂದಷ್ಟು ಭಯಗಳು ಅವನ ಮೈಂಡಿಂದ ನಾವು ರಿಮೂವ್ ಮಾಡ್ತಕ್ಕಂಥ ಪ್ರೊಸೀಜರ್ ಅದು. ಇದರ ಪ್ರಾಸೆಸ್ ಏನು, ಹೇಗಿರುತ್ತೆ? ಹಲವಾರು ವಿಧಾನಗಳಿದೆ. ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಂತಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಕ್ರಿಯೇಟಿವ್ ವಿಜುವಲೈಸೇಷನ್ ಟೆಕ್ನಿಕ್ಸ್, ಬ್ರಿಡ್ಜ್ ಟೆಕ್ನಿಕ್, ಕೌಂಟ್ ಡೌನ್ ಟೆಕ್ನಿಕ್, ಈ ಥರ ಸುಮಾರು ಟೆಕ್ನಿಕ್ಸ್ ಇದೆ. ಈಗ ಎಲ್ರಿಗೂ ಒಂದು ಪ್ರಶ್ನೆ ಏನಂದ್ರೆ, ಪೂರ್ವಜನ್ಮ ಅಂದ್ರೆ ಹೋಗಿದೆ, ಅದಕ್ಕೆ ಹೋಗಿ ನೋಡ್ಬೋದು, ಪುನರ್ಜನ್ಮ ಫ್ಯೂಚರ್ ಇನ್ನ ಬಂದೇ ಇಲ್ವಲ್ಲ, ಹೇಗೆ ಹೋಗಿ ನೋಡೋದು? ಅದಕ್ಕೆ ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ಎಂದು ಏನು ಫ್ಯೂಚರ್ ಅನ್ನೋದು ಕಂಪ್ಲೀಟ್ಲಿ ಬಿಲ್ಡ್ ಆಗಿರೋದಿಲ್ಲ. ಬೇಸ್ಡ್ ಆನ್ ಪಾಸ್ಟ್ ಅಥವಾ ಈ ಲೈಫ್. ಈಗ ನನಗೆ 63 ವರ್ಷ, ಇನ್ನು ಮುಂದೆ ಒಂದು 10 ವರ್ಷ 20 ವರ್ಷ ನಾನು ಬದುಕೋದಾದ್ರೆ ಅದು ಪ್ರೊಜೆಕ್ಟ್ ಆಗಿರುತ್ತೆ. ಆ ಪ್ರೊಜೆಕ್ಟೆಡ್ ಫ್ಯೂಚರ್ನ ನಾವು ನೋಡ್ಬೋದು. ಫ್ಯೂಚರ್ ಟ್ರಾವೆಲಿಂಗ್ ಈಸ್ ಪಾಸಿಬಲ್. ಹಾಗೆ ಏನು ಅದೊಂದು ಫ್ರೀಕ್ವೆನ್ಸಿ ಅಂತ ಇದೆ ಬ್ರೈನಲ್ಲಿ. ಇದು ಸೀಕ್ರೆಟ್ ರಿವೀಲ್ ಮಾಡ್ತಾ ಇದೆ ಎಲ್ರಿಗೂ. ಬ್ರೈನಲ್ಲಿ 6.5 to 9.5 ಫ್ರೀಕ್ವೆನ್ಸಿ ಅಂತ ಒಂದಿದೆ. ಈಗ ರೇಡಿಯೋ ಸ್ಟೇಷನಲ್ಲಿ ಬೆಂಗಳೂರಲ್ಲಿ ಬರ್ತದೆ, ವಿವಿಧ ಭಾರತಿಯಲ್ಲಿ, ಅದು ಪ್ರತಿಯೊಂದಕ್ಕೂ ಒಂದು ಮೆಗಾ ಹಾರ್ಟ್ಸು ಗಿಗಾ ಹಾರ್ಟ್ಸ್ ಅಂತ ಒಂದು ರೇಡಿಯೋ ಸ್ಟೇಷನ್ ನಂಬರ್ ಇರ್ತದೆ. ಅಲ್ಲಿಗೆ ಹೋದ್ರೆ ಆ ಸ್ಟೇಷನ್ ಬರೋದು. ಹಾಗೆ ನಾವೇನು ಮಾಡ್ತೀವಿ, ಟ್ಯೂನ್ ಮಾಡ್ತೀವಿ. 6.5 ಸೈಕಲ್ ಪರ್ ಸೆಕೆಂಡ್ ಟು 9.5 ಸೈಕಲ್ ಪರ್ ಸೆಕೆಂಡ್. ಅದು ಬ್ರೈನ್ ಫ್ರೀಕ್ವೆನ್ಸಿ, ಅದು ಆಲ್ಫಾ ಫ್ರೀಕ್ವೆನ್ಸಿಯಲ್ಲಿ. ಅದಕ್ಕೆ ಹೋದಾಗ ಮಾತ್ರ ಅವ್ನು ಟೈಮ್ ಟ್ರಾವೆಲಿಂಗ್ ಎಬಿಲಿಟಿ ಬರ್ತದೆ. ಅದು ಟ್ಯೂನ್ ಮಾಡೋದು ನಮ್ಮ ಕೆಲಸ. ಎಲ್ಲರೂ ಟ್ಯೂನ್ ಆಗೋದಿಲ್ಲ. ಕೆಲವರು ಫಸ್ಟ್ ಅಟೆಂಪ್ಟಲ್ಲೇ ಟ್ಯೂನ್ ಆಗ್ತಾರೆ, ಇನ್ನು ಕೆಲವರು ಟೈಮ್ ತೊಗೊಳ್ತಾರೆ, ಕೆಲವ್ರಿಗೆ ಅವಶ್ಯಕತೆ ಇಲ್ಲ, ಏನು ಮಾಡಿದ್ರು ಟ್ಯೂನ್ ಆಗೋದಿಲ್ಲ. ಟ್ಯೂನ್ ಆದರೆ ಆ ಸ್ಟೇಷನ್ ಬರುತ್ತೆ. ಹಾಗೆ ಟ್ಯೂನ್ ಆದರೆ ಅವರಿಗೆ HD ಕ್ವಾಲಿಟಿ ವಿಡಿಯೋ ಓಪನ್ ಆಗುತ್ತೆ. HD ಕ್ವಾಲಿಟಿ ನಾನು ಹೇಳ್ತಾ ಇರೋದು ಗೊತ್ತಾಯ್ತು. ಹಾಂ, HD ಕ್ವಾಲಿಟಿ ವಿಡಿಯೋ ಆಡಿಯೋ ಎರಡು ಅವನಿಗೆ ನೋಡುತ್ತೆ, ಅವನಿಗೆ ಕೇಳುತ್ತೆ. ಆ ಸಮಯದಲ್ಲಿ ಅವನ ಹಿಂದಿನ ಜನ್ಮದ ಎಲ್ಲ ಘಟನೆಗಳನ್ನು ಜೀವಂತವಾಗಿ ನೋಡಿ ಅನುಭವಿಸಬಲ್ಲ. ಅಳ್ತಾನೆ, ಕಿರಿಸ್ತಾನೆ, ಕೂಗ್ತಾನೆ, ಆ ದೃಶ್ಯಕ್ಕೆ ರೆಸ್ಪಾಂಡ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಅಸೋಸಿಯೇಟೆಡ್ ಎಕ್ಸ್ಪೀರಿಯನ್ಸ್. ಇನ್ನು ಕೆಲವರು ಬರೀ ಸಿನಿಮಾ ಥರ ಡಿಸೋಸಿಯೇಟೆಡ್ ಆಗಿ ನೋಡ್ತಾರೆ ಅವನ ಲೈಫನ್ನು. ಕೆಲವರು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ, ಕೆಲವರು ಪ್ರೇಕ್ಷಕರಾಗಿ ನೋಡ್ತಿರ್ತಾರೆ. 2 ಥರ ಇದೆ. ಈಗ ವಾಪಸ್ ಬಂದ್ಮೇಲಿಂದ ಅದರ ನೆನಪಿರುತ್ತಾ ಅವರಿಗೆ? ಹಾಂ, ಇದರಲ್ಲಿ 3 ವಿಭಾಗ ಇದೆ. ಕೆಲವರಿಗೆ ಒಂದು ವರ್ಡು ನೆನಪಿರೋದಿಲ್ಲ, ತಾಸುಗಟ್ಟಲೆ ಮಾತಾಡಿರ್ತಾರೆ. ಎಚ್ಚರ ಆದಮೇಲೆ ನಾನು ಇಷ್ಟೊತ್ತು ನಿದ್ರೆ ಮಾಡ್ತೀನ ಗುರುಜಿ, ಏನು ಮಾತಾಡಿದೆ, ನಂಗೆ ಏನು ನೆನಪಾಗ್ತಾ ಇಲ್ವೇ ಅಂತಾರೆ. ಇದು ಒಂದು ಕ್ಯಾಟಗರಿ. ಈ ಕ್ಯಾಟಗರಿಯವರಿಗೆ ಅಮ್ನಿಷಿಯಾ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಅಂದರೆ ಅಷ್ಟು ಆಳವಾದ ಸಂಮೋಹನಿಗೆ ಹೋಗಿರ್ತಾರೆ ಅವರು, ವಾಪಸ್ ಬಂದಾಗ ನೆನಪಾಗೋದಿಲ್ಲ. ಇನ್ನು ಕೆಲವರಿಗೆ ಅರ್ಧಂಬರ್ಧ ನೆನಪಿರ್ತದೆ, ನಾನು ಎಲ್ಲೋ ಇದ್ದಂಗಿತ್ತು, ಏನೋ ಹೇಳ್ದಂಗಿತ್ತು, ಬಟ್ ಸಂಪೂರ್ಣವಾಗಿ ನೆನಪಾಗ್ತಾ ಇಲ್ಲ. ಈ ಒಂದು ಕ್ಯಾಟಗರಿ. ಇನ್ನು ಕೆಲವರಿಗೆ ಎಲ್ಲವೂ ಪೂರ್ಣವಾಗಿ ನೆನಪಿರ್ತದೆ. ಇದು ಲೈಟ್ ಟ್ರಾನ್ಸಲ್ಲಿದ್ದರೆ ಹಿಂಗಾಗತ್ತೆ. ನೀವೀಗ ಪಾಸ್ಟ್ ಅಥವಾ ಫ್ಯೂಚರ್ ಲೈಫ್ಗೆ ಅವ್ರನ್ನ ಕಳಿಸಿದಾಗ ಎಷ್ಟು ಸಮಯ ಅವರು ಅದರಲ್ಲಿರ್ತಾರೆ? ಅಂದರೆ ಸಾಮಾನ್ಯವಾಗಿ ಮಿನಿಮಮ್ ಡ್ಯೂರೇಷನ್ 1 hour, ಮ್ಯಾಕ್ಸಿಮಮ್ ಡ್ಯೂರೇಷನ್ ಕ್ಯಾನ್ ಬಿ 2 hours. ಅದಕ್ಕೆ ಮೇಲೆ ನಾವು ಮುಂದುವರಿಸೋದಿಲ್ಲ. ಯಾಕೆಂದರೆ ಕೆಲವು ಜೈವಿಕ ಪ್ರಕ್ರಿಯೆಗಳು ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕು. ಸೊ ಹಾಗಾಗಿ ವಿದಿನ್ ದಟ್ ಪೀರಿಯಡ್ ನಾವು ಅದನ್ನು ಮುಗಿಸ್ಬಿಡ್ತೇವೆ. ಒಂದೊಮ್ಮೆ ಇದಕ್ಕಿನ್ನೂ ಟೈಮ್ ಬೇಕು ಅಂತಂದರೆ ಆ ಎಪಿಸೋಡ್ನ ಮುಗಿಸಿ ಇನ್ನೊಂದು ಸೆಷನಲ್ಲಿ ಏನು ಅಪೂರ್ಣತೆ ಇದೆ ಅದನ್ನು ಪೂರ್ಣ ಮಾಡೋದಕ್ಕೆ ನಾವು ಸೆಷನ್ ಮಾಡ್ತೇವೆ.
ಈಗ ಕೆಲವ್ರಿಗೆ ಭಯ ಏನಂದ್ರೆ, ಈಗ ಪಾಸ್ಟ್ ಲೈಫ್ಗೆ ಅಥವಾ ಫ್ಯೂಚರ್ ಲೈಫ್ಗೆ ಕರ್ಕೊಂಡು ಹೋದ್ಮೇಲೆ ಅಯ್ಯೋ ವಾಪಸ್ ಕರ್ಕೊಂಡು ಬರ್ತಾರೋ ಇಲ್ವೋ, ಅಲ್ಲೇ ಬಿಟ್ಬಿಟ್ರೆ ಅರ್ಧಂಬರ್ಧ ಆಗ್ಬಿಟ್ರೆ ಹೇಗೆ ನನ್ನ ಕತೆ ಅಂತೆಲ್ಲ ಹೆದರಿಕೆ ಇರುತ್ತೆ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ. ಹೌದು. ಸರ್ಜರಿ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಸರ್ಜರಿ ಬಗ್ಗೆ ಎಲ್ರಿಗೂ ಅಲ್ಪ ಸ್ವಲ್ಪ ಭಯ ಇದ್ದೇ ಇರ್ತದೆ. ಹೌದು. ಆದರೆ ಸರ್ಜನ್ ಮೇಲೆ ನಂಬಿಕೆ ಇಟ್ಟರೆ ನಾವು ಆರಾಮಾಗಿ ಆ ಪ್ರೊಸೀಜರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹಾಗೆಯೇ ಇದೊಂದು ಸೇಫ್ ಪ್ರೊಸೀಜರ್ ಇದು. ಓಕೆ. ಇಲ್ಲಿವರೆಗೂ ಕೂಡ ಟ್ರಾನ್ಸ್ಗೆ ಹೋಗಿ ಟ್ರಾನ್ಸಲ್ಲೇ ಉಳಿದವರು ಹೊರಬಂದಿಲ್ಲ ಅನ್ನೋ ಒಂದು ಪ್ರಪಂಚದಲ್ಲಿ ಒಂದು ಕೇಸೂ ಇಲ್ಲ. ಭಗವಂತ ಭಾಳ ಕರುಣಾಮಯಿ. ಈಗ ನಾನು ನಿಮ್ಮನ್ನು ಎಪ್ನೋಟೈಸ್ ಮಾಡಿ ಟ್ರಾನ್ಸ್ ಸ್ಟೇಟ್ಗೆ ಆಗ್ಬಿಟ್ಟು ನಾನು ಇಲ್ಲಿಂದ ಹೊರಟೋದ್ರೂ ಕೂಡ ಹಾಫ್ ಆನ್ ಅವರ್ ನಂತರ ಆ ಸೇಮ್ ಟ್ರಾನ್ಸ್ ಸ್ಟೇಟ್ ಅಥವಾ ಆರ್ಟಿಫಿಷಿಯಲ್ ಸೋಮ್ನಾಂಬ್ಲಿಸ್ಟಿಕ್ ಸ್ಟೇಟ್ ಅಂತ ಏನು ಹೇಳ್ತೀವಿ, ಕೃತಕ ನಿದ್ರಾವಸ್ಥೆ, ಅದು ಸಹಜ ನಿದ್ರಾವಸ್ಥೆಗೆ ಬದಲಾಗಿ ನೀವು ಸಹಜ ನಿದ್ರೆ ನಂತರ ಹೇಗೆ ಎಚ್ಚರ ಆಗ್ತೀರಿ ಹಾಗೆ ನೀವೇ ಎಚ್ಚರ ಆಗ್ತೀರಿ. ಅದೊಂದು ವೈಸ್ ಮೆಕ್ಯಾನಿಸಮ್ ನಮ್ಮಲ್ಲಿದೆ. ಅದೊಂದು ವರ.